ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 5, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ಡಿಸೆಂಬರ್ 5ರಿಂದ 7ರವರೆಗೆ ಜಾಗತಿಕ ಇಂಧನ ನಾಯಕರ ಶೃಂಗಸಭೆ, ಅಂದರೆ ಇದನ್ನು ಜಲ್ಸ್ ಅಂತ ಕರೀತಾರೆ, ಗ್ಲೋಬಲ್ ಎನರ್ಜಿ ಲೀಡರ್ಶಿಪ್ ಸಮ್ಮಿಟ್ 2025ನೇ ಆವೃತ್ತಿಯನ್ನು ಯಾವ ರಾಜ್ಯ ಆಯೋಜನೆ ಮಾಡ್ತಾ ಇದೆ ಅಂತ ಕೇಳಿದ್ರೆ ಒಡಿಶಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಗ್ಲೋಬಲ್ ಎನರ್ಜಿ ಲೀಡರ್ಶಿಪ್ ಸಮ್ಮಿಟ್ ಜಲ್ಸ್ 2025 ಆಯೋಜನೆ ಮಾಡ್ತಾ ಇದೆ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಒಡಿಶಾ ನೋಡಿ, ಗಿಯರ್ಸ್ ಅಪ್ ಟು ವಾಸ್ಟ್ ಗ್ಲೋಬಲ್ ಎನರ್ಜಿ ಲೀಡರ್ಸ್ ಸಮಿಟ್ ಇನ್ ಡಿಸೆಂಬರ್. ನೋಡಿ, ಹಾಗಾದರೆ ಒಡಿಸ್ಸಾ ಈ ವರ್ಷ ಇದನ್ನು ಆಯೋಜನೆ ಮಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಡಿಸ್ಸಾ ಸರ್ಕಾರವು ಇದೇ ಡಿಸೆಂಬರ್ 5ರಿಂದ 7ರವರೆಗೆ, ಅಂದರೆ ಇವತ್ತಿನಿಂದ ಜಾಗತಿಕ ಇಂಧನ ನಾಯಕರ ಶೃಂಗಸಭೆಯನ್ನು ಪುರಿಯಲ್ಲಿ ಆಯೋಜಿಸಲಿದೆ. ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಾಲುದಾರರನ್ನು ಒಟ್ಟುಗೂಡಿಸಿ ಭಾರತದ ವಿಕಸನಗೊಳ್ಳುತ್ತಿರುವ ಇಂಧನ ಭೂದೃಶ್ಯದ ಕುರಿತು ಚರ್ಚಿಸುತ್ತದೆ. ಈ ವರ್ಷದ ಈ ಶೃಂಗಸಭೆಯ ಥೀಮ್ ಏನು ಅಂತ ಕೇಳ್ತಾರೆ. ನೋಡಿ, ಥೀಮ್ ಇಂಪಾರ್ಟೆಂಟ್ ಆಗುತ್ತೆ. ಪವರಿಂಗ್ ಇಂಡಿಯಾ ಸಫಿಷಿಯನ್ಸಿ ಬ್ಯಾಲೆನ್ಸ್ ಇನೋವೇಷನ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಭಾರತಕ್ಕೆ ಶಕ್ತಿ ತುಂಬುವುದು, ಸಮರ್ಪಕತೆ, ಸಮತೋಲನ, ನಾವೀನ್ಯತೆ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಶೃಂಗಸಭೆಯ ಥೀಮು ನೋಡಿ, ಈ ಶೃಂಗಸಭೆಯ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು ನಿಮಗೆ. ಸಣ್ಣ ಮತ್ತು ಮಾಡ್ಯುಲರ್ ಪರಮಾಣು ರಿಯಾಕ್ಟರ್ಗಳು, ಹಸಿರು ಹೈಡ್ರೋಜನ್ ಅನ್ವಯಿಕೆಗಳು, ಡಿಜಿಟಲ್ ಗ್ರಿಡ್ಗಳಲ್ಲಿ ಸೈಬರ್ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವಂತಹ ಮುಂದುವರೆದ ಪ್ರವೃತ್ತಿಗಳ ಕುರಿತು ಈ ಶೃಂಗಸಭೆಯಲ್ಲಿ ಚರ್ಚಿಸಲಾಗ್ತಕ್ಕಂಥ ಪ್ರಮುಖ ವಿಷಯಗಳಾಗಿದ್ದಾವೆ. ಓಕೆ, ಎರಡನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಡಿಸೆಂಬರ್ 2ರಿಂದ ಭಾರತ ಮತ್ತು ಕೆಳಗಿನ ಯಾವ ದೇಶದ ನಡುವೆ 14ನೇ ಆವೃತ್ತಿಯ ಎಕ್ಯುವೆರಿನ್ 2025 ವ್ಯಾಯಾಮ ಆರಂಭಗೊಂಡಿದೆ? ಗಮನಿಸಿ, 2025ನೇ ಸಾಲಿನ ಎಕ್ಯುವೆರಿನ್ ಎಕ್ಸಸೈಜ್ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುತ್ತದೆ ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 1 ಸರಿಯಾಗಿದೆ, ಮಾಲ್ಡೀವ್ಸ್. ಓಕೆ, ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಪ್ರತಿ ವರ್ಷ ಈ ವ್ಯಾಯಾಮವನ್ನು ನಡೆಸಲಾಗುತ್ತದೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ PIB ನ್ಯೂಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ಇಂಡಿಯಾ ಮಾಲ್ಡೀವ್ಸ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಎಕ್ಯುವೆರಿನ್ ಕಮೆನ್ಸ್ ಇನ್ ಕೇರಳ. ಹಾಗಾದರೆ 2025ರ ಈ ಜಾಯಿಂಟ್ ಮಿಲಿಟರಿ ಎಕ್ಸಸೈಸನ್ನು ಯಾವ ರಾಜ್ಯ ಆಯೋಜನೆ ಮಾಡ್ತಾ ಇದೆ ಅಂತ ಕೇಳಿದರೆ, ಅಥವಾ ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ಅಂತ ಕೇಳಿದರೆ ಭಾರತ ಆಯೋಜನೆ ಮಾಡ್ತಾ ಇದೆ. ಮುಖ್ಯವಾಗಿ ಭಾರತದಲ್ಲಿ ಕೇರಳದ ತಿರುವನಂತಪುರದಲ್ಲಿ ನಡೆಯಲಿದೆ. ಇದು ಡಿಸೆಂಬರ್ 2ರಿಂದ ಡಿಸೆಂಬರ್ 15ರವರೆಗೆ ನಡೀತಕ್ಕಂಥ ಒಂದು ಪ್ರಮುಖ ಮಿಲಿಟರಿ ಎಕ್ಸಸೈಸ್ ಆಗಿದೆ. ನೋಡಿ, ಡಿಸೆಂಬರ್ 2ರಿಂದ 15ರವರೆಗೆ ನಡೀತಾ ಇದೆ. ಇದು 14ನೇ ಆವೃತ್ತಿಯಾಗಿದೆ. ಕೇರಳದ ತಿರುವನಂತಪುರಂನಲ್ಲಿ ನಡೀತಾ ಇದೆ. ಹಾಗಾದರೆ ಎಕ್ಯುವೆರಿನ್ ಅಂದ್ರೇನು? ಎಕ್ಯುವೆರಿನ್ ಅಂದರೆ ದೇವೇಹಿ ಅಂತ ಕರೀತಾರೆ. ಈ ಭಾಷೆಯಲ್ಲಿ ಸ್ನೇಹಿತರು ಎಂಬ ಅರ್ಥವನ್ನು ಕೊಡುತ್ತದೆ. ಸೊ 2009ರಿಂದ ಈ ಎಕ್ಸಸೈಸನ್ನು ನಡೆಸ್ತಾ ಬರ್ತಾ ಇದ್ದಾವೆ. ಇದು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಪರ್ಯಾಯವಾಗಿ ನಡೆಸುವಂತಹ ದ್ವಿಪಕ್ಷೀಯ ವಾರ್ಷಿಕ ಮಿಲಿಟರಿ ವ್ಯಾಯಾಮವಾಗಿದೆ. ಇದು ಭಾರತೀಯ ಸೇನೆ ಮತ್ತು ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆಗಳನ್ನು ಒಟ್ಟುಗೂಡಿಸುತ್ತದೆ. ಈ ಅಂದರೆ ಮಿಲಿಟರಿ ವ್ಯಾಯಾಮದ ಸಂದರ್ಭದಲ್ಲಿ ಅರೆ ನಗರ, ಕಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಪ್ರತಿದಂಗೆ ನಿಗ್ರಹ ಮತ್ತು ಪ್ರತಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ನೆಕ್ಸ್ಟ್ 3ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಕೆಳಗಿನ ಯಾರನ್ನು ಡಿಸೆಂಬರ್ 31, 2026ರವರೆಗೆ ಭಾರತೀಯ ಡೇವಿಸ್ ಕಪ್ ತಂಡದ ನಾಯಕನನ್ನಾಗಿ ಮರು ನೇಮಿಸಲಾಗಿದೆ? ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ರೋಹಿತ್ ರಾಜ್ಪಾಲ್. ಓಕೆ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಡೇವಿಸ್ ಕಪ್ ಈ ಆಲ್ರೆಡಿ ಇವರು ನಾಯಕರಾಗಿದ್ದರು. ಪುನಃ ಇವರನ್ನು ಮತ್ತೆ ಡಿಸೆಂಬರ್ 31, 2026ರವರೆಗೆ ನಾಯಕನನ್ನಾಗಿ ಮತ್ತೆ ನೇಮಿಸಲಾಗಿದೆ ಡೇವಿಸ್ ಕಪ್ ತಂಡಕ್ಕೆ. ಇದು ನೆನಪಿರಬೇಕು ನಿಮಗೆ. ನೋಡಿ, ಗಮನಿಸಬಹುದು,
AITA ಎಕ್ಸ್ಟೆಂಡ್ಸ್ ರೋಹಿತ್ಸ್ ನೋಡಿ ಟೆನ್ಯೂರ್ ಆ್ಯಸ್ ಡೇವಿಸ್ ಕಪ್ ಸ್ಕಿಪ್ಪರ್ ಟಿಲ್ ಡಿಸೆಂಬರ್ 2026. ಓಕೆ, ಅಂದರೆ 2026 ಫುಲ್ ವರ್ಷ ಇವರು ಡೇವಿಸ್ ಕಪ್ನ ಮತ್ತೆ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗಮನಿಸಿ, 2026 ಆರಂಭದಲ್ಲಿ ನೆದರ್ಲ್ಯಾಂಡ್ ವಿರುದ್ಧದ ನಿರ್ಣಾಯಕ ಸ್ವದೇಶಿ ಅರ್ಹತಾ ಸುತ್ತಿಗೆ ಭಾರತದ ಸಿದ್ಧತೆ ನಡೆಸುತ್ತಿರುವಾಗ ನಾಯಕತ್ವದಲ್ಲಿ ಮುಂದುವರಿಕೆಯನ್ನು ಖಚಿತಪಡಿಸಿಕೊಂಡು ಡಿಸೆಂಬರ್ 31, 2026 ರೋಹಿತ್ ರಾಜ್ಪಾಲ್ ಅವರನ್ನು ಭಾರತದ ಡೇವಿಸ್ ಕಪ್ ತಂಡದ ನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ಅಖಿಲ ಭಾರತ ಟೆನ್ನಿಸ್ ಅಸೋಸಿಯೇಷನ್ AITA ಅಶುತೋಷ್ ಸಿಂಗ್ ಅವರನ್ನು ತಂಡದ ತರಬೇತುದಾರರನ್ನಾಗಿ ಆಯ್ಕೆ ಮಾಡಿದೆ. ನೋಡಿ, ತಂಡದ ತರಬೇತುದಾರರಾಗಿ ಅಶುತೋಷ್ ಸಿಂಗ್ ಆಯ್ಕೆಯಾಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ದೆಹಲಿ ಮತ್ತು ಕರ್ನಾಟಕ ಪಂದ್ಯದ ಆತಿಥ್ಯ ವಹಿಸುವ 2 ಸಂಭಾವ್ಯ ರಾಜ್ಯಗಳಾಗಿವೆ. ನೋಡಿ, ಪಂದ್ಯದ ಆತಿಥ್ಯವನ್ನು ದೆಹಲಿ ಮತ್ತು ಕರ್ನಾಟಕ ಆತಿಥ್ಯವನ್ನು ವಹಿಸಲಿವೆ ಅಂತಕ್ಕಂಥ ಮಾಹಿತಿ ಹೊರಬಿದ್ದಿದೆ. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 4ನೇ ಕ್ವಶನ್ ಗಮನಿಸಿ. ನೋಡಿ, ಭಾರತವು ಖರೀದಿಸುತ್ತಿರುವ ಇರಾನ್ MK2 ಮಾನವ ರಹಿತ ವೈಮಾನಿಕ ವಾಹನ, ಅಂದರೆ ಇದೊಂದು UAV ಅಂತ ಕರೀತಾರೆ, ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಓಕೆ, ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಭಾರತ ಇದನ್ನು ಕೊಂಡ್ಕೊಳ್ತಾ ಇದೆ. ಸರಿಯಾಗಿರ್ತಕ್ಕಂಥ ಉತ್ತರ ಇಸ್ರೇಲ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು. ಭಾರತವು ಇರಾನ್ MK2 ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲನ್ನು ಖರೀದಿಸ್ತಾ ಇದೆ ರಷ್ಯಾ ದೇಶದಿಂದ. ಇದಕ್ಕಾಗಿ ಒಪ್ಪಂದ ಮಾಡಿಕೊಂಡಿದೆ. ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು, ಗಮನಿಸಿ. ಇರಾನ್ MK2 ಡ್ರೋನ್ಗಳ ಖರೀದಿ ಇಸ್ರೇಲ್ ಭಾರತ ಒಪ್ಪಂದ. ಹಾಗಾದರೆ ಏನಿದು ಹೆರೋನ್ ಡ್ರೋನ್? ಇದರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂಥ ಡ್ರೋನ್ ಕೂಡ ಇದ್ದಾವೆ. ಆಪರೇಷನ್ ಸಿಂಧೂರ್ ನಂತರ ಮಾನವರಹಿತ ಬಲವನ್ನು ಹೆಚ್ಚಿಸಲು ಭಾರತೀಯ ಸಶಸ್ತ್ರ ಪಡೆಗಳು ತುರ್ತಾಗಿ ಹೆಚ್ಚಿನ ಉಪಗ್ರಹ ಸಂಬಂಧಿತ ಇರಾನ್ MK2 ಮಾನವರಹಿತ ವೈಮಾನಿಕ ವಾಹನಗಳನ್ನು ಖರೀದಿಸಿವೆ. ಇರಾನ್ MK2 ಎಂಬುದು ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರೀಸ್ IAI ಅಂತ ಕರಿತೀವಿ. ಇದು ಅಭಿವೃದ್ಧಿಪಡಿಸಿದಂತಹ ಮಧ್ಯಮ ಎತ್ತರದ ದೀರ್ಘ ಸಹಿಷ್ಣುತೆ UAV ಆಗಿದೆ. ನೋಡಿ, ಮೇಲ್ ಅಂತ ಕರಿತಾರೆ, ಅಂದರೆ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡುರೆನ್ಸ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಆಗಿರ್ತಕ್ಕಂಥದ್ದು. ಸೊ ಇದೊಂದು ಮೇಲ್ UAV ಆಗಿದೆ. ಓಕೆ, ಇರಾನ್ MK2 ಎಂಬುದು MALE ಅಂದರೆ ಮೇಲ್ UAV ಆಗಿರ್ತಕ್ಕಂಥದ್ದು. ಸೊ ಇದು ನೆನಪಿರಬೇಕು. ಇದೊಂದು ಯಾವ ರೀತಿಯ ವಾಹನ ಅಂತಕ್ಕಂಥ ನಿಮಗೇನಾದರೂ ಕೇಳಿದರೆ ಇದೊಂದು ನೋಡಿ, ಗಮನಿಸಿ, ಇದೊಂದು ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡುರೆನ್ಸ್ ಒಳಗೊಂಡಿರ್ತಕ್ಕಂಥ ಓಕೆ ಮಾನವರಹಿತ ವೈಮಾನಿಕ ವಾಹನವಾಗಿದೆ ಎಂಬುದನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಇದು ಮುಖ್ಯವಾಗಿ 8.5 ಮೀಟರ್ ಉದ್ದವಿದ್ದು 16.6 ಮೀಟರ್ ರೆಕ್ಕೆಗಳನ್ನು ಹೊಂದಿದೆ. 1430 kg ಗರಿಷ್ಠ ಟೇಕ್ ಆಫ್ ತೂಕದೊಂದಿಗೆ 490 kg ಪೆಲೋಡನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಪೆಲೋಡ್ ಅಂದರೆ ಮುಖ್ಯವಾಗಿ ಅದರ ಜೊತೆಗೆ ಸಾಗಿಸ್ತಕ್ಕಂತಹ ವಸ್ತುವಿನ ಭಾರವಾಗಿದೆ. ಅಂದರೆ ಆ ಒಂದು ವಾಹನದಲ್ಲಿ 490 kgಯನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಸೊ ಇಷ್ಟು ಮಾಹಿತಿ ನೆನಪಿರಲಿ. ಇದು 45 ಗಂಟೆಗಳ ಕಾಲ ಹಾರಾಟ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಸರಿಸುಮಾರು 35,000 ಅಡಿಯವರೆಗೂ ಇದು ಹಾರಾಟ ನಡೆಸುತ್ತದೆ. 1000 ಕಿಲೋಮೀಟರ್ ಮೀರಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇಷ್ಟೆಲ್ಲ ಇರಾನ್ MK2 ಡ್ರೋನ್ ಬಗ್ಗೆ, ಸೊ ವಾಹನ ಮತ್ತು ಇದು ಡ್ರೋನ್ ವ್ಯವಸ್ಥೆಯಾಗಿದೆ, ಇದರ ಬಗ್ಗೆ ನೆನಪಿರಲಿ. ನೆಕ್ಸ್ಟು 5ನೇ ಕ್ವಶನ್ ಗಮನಿಸಿ. ಭಾರತವು ಕೆಳಗಿನ ಯಾವ ದೇಶದೊಂದಿಗೆ 24 MH-60R ಸಿಹಾಕ್ ನೌಕಾ ಹೆಲಿಕಾಪ್ಟರ್ಗಳ ಸಮೂಹವನ್ನು ಖರೀದಿಸಲು 946 ಮಿಲಿಯನ್ ಒಪ್ಪಂದವನ್ನು ಅಂತಿಮಗೊಳಿಸಿದೆ? ನೋಡಿ, 24 ರೀತಿಯ ಹೆಲಿಕಾಪ್ಟರನ್ನು ಕೊಂಡುಕೊಳ್ಳುತ್ತಾ ಇದೆ ಭಾರತ. ಇದರ ಖರೀದಿಗಾಗಿ ಸರಿಸುಮಾರು 946 ಮಿಲಿಯನ್ನನ್ನು ಒಪ್ಪಂದ ಮಾಡಿಕೊಂಡಿದೆ.
ಸೊ 26 ವಿಧದ ಹೆಲಿಕಾಪ್ಟರ್ಗಳನ್ನು ಖರೀದಿಸ್ತಾ ಇದೆ. 24 ಹೆಲಿಕಾಪ್ಟರ್ಗಳನ್ನು ಖರೀದಿಸ್ತಾ ಇದೆ. ಸೊ ಅವು ಯಾವ ಹೆಲಿಕಾಪ್ಟರ್ಗಳು ಅಂತ ಕೇಳಿದರೆ MH-60R ಸಿಹಾಕ್ ಅಂತ ಕರೀತಾರೆ. ಈ ಒಂದು ನೌಕಾ ಹೆಲಿಕಾಪ್ಟರ್ಗಳು ಯಾವ ದೇಶದಿಂದ ಖರೀದಿಸ್ತಾ ಇದೆ ಅಂತ ಕೇಳಿದರೆ ಅಮೇರಿಕಾ. ಸೊ ನೋಡಿ, ಇದು ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇರಾನ್ MK2 ವಾಹನಗಳನ್ನು ಇಸ್ರೇಲ್ನಿಂದ ಖರೀದಿಸ್ತಾ ಇದೆ. MH-60R ಸಿಹಾಕ್ ನೌಕಾ ಹೆಲಿಕಾಪ್ಟರ್ಗಳನ್ನು ಅಮೇರಿಕಾದಿಂದ ಖರೀದಿಸ್ತಾ ಇದೆ. ನೋಡಿ, ಇಂಡಿಯಾ ಸೀಲ್ಸ್ 7,995 crore ಡೀಲ್ ವಿತ್ US ಫಾರ್ ನೆವೀಸ್ MH-60R ಸಿಹಾಕ್ ಫ್ಲೀಟ್ ಸಪೋರ್ಟ್. ನೋಡಿ, ಇಂಗ್ಲೀಷಲ್ಲಿ ಬರ್ಕೊಳ್ಳಿ, MH-60R ಸಿಹಾಕ್. ಓಕೆ, ಸೊ ಅಗ್ರಿಮೆಂಟ್ ಮಾಡಿಕೊಂಡಿದೆ. ಸರಿಸುಮಾರು 24 ಈ ಹೆಲಿಕಾಪ್ಟರ್ಗಳನ್ನು ತರಿಸಿಕೊಳ್ತಾ ಇದೆ. ಓಕೆ, ಭಾರತವು 24 MH-60R ಸಿಹಾಕ್ ನೌಕಾ ಹೆಲಿಕಾಪ್ಟರ್ಗಳ ಸಮೂಹವನ್ನು ಖರೀದಿಸಲು ಅಮೆರಿಕದೊಂದಿಗೆ $946 ಮಿಲಿಯನ್ ಸುಸ್ಥಿರ ಒಪ್ಪಂದವನ್ನು ಅಂತಿಮಗೊಳಿಸಿದೆ. ಈ ಪ್ಯಾಕೇಜ್ ಭಾರತದ ಕಡಲ ಸನ್ನದ್ಧತೆಯನ್ನು ಬಲಪಡಿಸುತ್ತದೆ. ಮೊದಲ 3 MH-60Rಗಳನ್ನು 2021ರಲ್ಲಿ ವಿತರಿಸಲಾಯಿತು. ಇದು ಕೊಚ್ಚಿಯಲ್ಲಿ ಇನಾಸ್ INAS ಅಂತ ಕರೀತಾರೆ 334 ಕಾರ್ಯಾರಂಭ ಮಾಡಲು ಕಾರಣವಾಯಿತು. MH-60R ಪ್ಲಾಟ್ಫಾರ್ಮ್ನ ಪಾತ್ರ ಮತ್ತು ವೈಶಿಷ್ಟ್ಯ ನೋಡೋದಾದರೆ, MH-60R ಎಂಬುದು ಜಲಾಂತರ್ಗಾಮಿ ವಿರೋಧಿ ಮತ್ತು ಮೇಲ್ಮೈ ವಿರೋಧಿ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿರತಕ್ಕಂಥ ಬಹುಪಾತ್ರದ ಕಡಲ ಹೆಲಿಕಾಪ್ಟರ್ ಆಗಿದೆ. ನೋಡಿ, ಇದೊಂದು ಕಡಲ ಹೆಲಿಕಾಪ್ಟರ್. ಇದರ ಕಾರ್ಯವೇನು? ಸಬ್ಮೆರಿನ್ ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಆಗಿದೆ. ಗಮನಿಸು, ಅಂದರೆ ಜಲಾಂತರ್ಗಾಮಿ ವಿರೋಧಿ ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಆಗಿದೆ. ಇದರ ಜೊತೆಗೆ ಮೇಲ್ಮೈ ವಿರೋಧಿ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಇದನ್ನು. ಇದು AN/AQS-22 ಡಿಫಿಂಗ್ ಸೋನಾರನ್ನು ಹೊಂದಿದೆ. ಸೋನೋಬಾಯ್ಗಳು, ಮಲ್ಟಿಮೋಡ್ ರಾಡರ್ಗಳನ್ನು ಹೊಂದಿದೆ. MK-54 ಟಾರ್ಪಿಡೋಗಳನ್ನು ಒಳಗೊಂಡಂತೆ ಸುಧಾರಿತ ವ್ಯವಸ್ಥೆಗಳನ್ನು ಹೊಂದಿರತಕ್ಕಂಥ ಸಂಪೂರ್ಣ ಕಡಲ ಹೆಲಿಕಾಪ್ಟರ್ ಇದಾಗಿರತಕ್ಕಂಥದ್ದು. ಸೊ ಇದನ್ನು ಭಾರತ 24 ತರಿಸಿಕೊಳ್ತಾ ಇದೆ. ಸೊ ಇದೆಲ್ಲ ಕೂಡ ನೆನಪಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ಗಮನಿಸಿ. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಸಂಚಾರ್ ಸಾಥಿ ಅಪ್ಲಿಕೇಶನನ್ನು ಎಲ್ಲ ಮೊಬೈಲ್ ಫೋನ್ಗಳಲ್ಲಿ ಕಡ್ಡಾಯಗೊಳಿಸಿದೆ. ಹಾಗಾದರೆ ಈ ಅಪ್ಲಿಕೇಶನನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ನೋಡಿ, ಸಂಚಾರ ಸಾಥಿ ಅಪ್ಲಿಕೇಶನನ್ನು ಕೇಂದ್ರ ಸರ್ಕಾರ ಇನ್ನು ಮುಂದೆ ಬಿಡುಗಡೆಯಾಗ್ತಕ್ಕಂಥ ಎಲ್ಲ ಮೊಬೈಲ್ ಕಂಪನಿಗಳು ತಮ್ಮ ಮೊಬೈಲ್ಗಳಲ್ಲಿ ಸಂಚಾರ ಸಾಥಿ ಅಪ್ಲಿಕೇಶನನ್ನು ಹೆಂಗೆ ಸೆಟ್ಟಿಂಗ್ ಇರುತ್ತೋ, ಕ್ರೋಮ್ ಹೆಂಗಿರುತ್ತೋ ಅದೇ ರೀತಿ ಸಂಚಾರ ಸಾಥಿ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿ ಕೊಡಬೇಕಾಗತ್ತೆ. ಅಂದರೆ ಕಡ್ಡಾಯವಾಗಿ ಆ ಮೊಬೈಲಲ್ಲಿ ಸಂಚಾರ ಸಾಥಿ ಅಪ್ಲಿಕೇಶನ್ ಇರಲೇಬೇಕು. ಸಂಚಾರ ಸಾಥಿ ಅಪ್ಲಿಕೇಶನ್ ಉದ್ದೇಶವೇನು? ನೋಡಿ, ರಾಬರಿ ಆಗಿರತಕ್ಕಂಥ ಮೊಬೈಲ್ಗಳಾಗಿರ್ಬೋದು, ಎಲ್ಲ ದೂರು ನೀಡುವುದಕ್ಕೆ ಇದು ವ್ಯವಸ್ಥಿತವಾಗಿರತಕ್ಕಂಥ ಒಂದು ಮಾಹಿತಿಯಾಗಿದೆ. ಓಕೆ, ಹಾಗಾದರೆ ಈ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ. ಇದನ್ನು ಯಾರು ಜಾರಿಗೆ ತಂದಿದ್ದಾರೆ ಅಂತ ಕೇಳಿದರೆ ದೂರ ಸಂಪರ್ಕ ಇಲಾಖೆ, DOT. ಆಪ್ಷನ್ ನಂಬರ್ 4 ಸರಿಯಾಗಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡದ ನ್ಯೂಸ್ ಪೇಪರ್ ಕೊಟ್ಟಿದ್ದರು. ಸಂಚಾರ ಸಾಥಿ ಏನಿದರ ಪ್ರಯೋಜನ ನೋಡಿ. ಇನ್ನು ಮುಂದೆ ಇಲ್ಲಿ ಗಮನಿಸಬಹುದು ನೀವು, ಇಲ್ಲಿ ಮಾಹಿತಿ ಇದೆ ನ್ಯೂಸ್ ಪೇಪರಲ್ಲಿ. ನೋಡಿ, ಎಲ್ಲ ಹೊಸ ಫೋನ್ಗಳಿಗೆ ಸರ್ಕಾರದ ಸಂಚಾರ ಸಾಥಿ ಸೈಬರ್ ಸೆಕ್ಯುರಿಟಿ ಆ್ಯಪನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಆ್ಯಪಲ್, ಸ್ಯಾಮ್ಸಂಗ್, ಕ್ಷಿಯೋಮಿ ಮತ್ತಿತರ ಎಲ್ಲ ಸ್ಮಾರ್ಟ್ಫೋನ್ ಕಂಪನಿಗಳಿಗೆ ಟೆಲಿಕಾಂ ಖಾತೆ ನಿರ್ದೇಶನ ನೀಡಿದೆ. ಪ್ರಸ್ತುತ ಆದೇಶವನ್ನು ಮುಂದಿನ 90 ದಿನಗಳ ಒಳಗೆ ಅನುಷ್ಠಾನಗೊಳಿಸಬೇಕು. ಮಾತ್ರವಲ್ಲ, ಸ್ಮಾರ್ಟ್ಫೋನ್ ಬಳಕೆದಾರರು ಯಾವ ಕಾರಣಕ್ಕೂ ಆ್ಯಪನ್ನು ಕಿತ್ತು ಹಾಕಲು ಅಥವಾ ನಿಷ್ಕ್ರಿಯಗೊಳಿಸಲು ಅವಕಾಶವಿರಕೂಡದು ಎಂದು ಆದೇಶದಲ್ಲಿ ತಾಕೀತು ನೀಡಲಾಗಿದೆ. ಸೊ ಗಮನಿಸಬಹುದು ನೀವು, ಆ ಆ್ಯಪನ್ನು ಡಿಲೀಟ್ ಮಾಡೋಕ್ಕೋದ್ರೂ ಕೂಡ ಡಿಲೀಟ್ ಆಗಲ್ಲ. ಸೊ ಮತ್ತು ಈ ರೀತಿಯಾಗಿರತಕ್ಕಂಥ ಈ ಆ್ಯಪನ್ನು ಸೆಟ್ಟಿಂಗಲ್ಲೇ ಸೊ ಆ ಕಂಪನಿ ಇನ್ನು ಮುಂದೆ ಬಿಡುಗಡೆ ಆಗ್ತಕ್ಕಂಥ ಎಲ್ಲ ಮೊಬೈಲ್ಗಳಿಗೆ
ಅದು ಅಪ್ಲೈ ಮಾಡಿ ಕೊಡಬೇಕಾಗುತ್ತೆ. ನೋಡಿ ಈ ತರಹದ ಮಾಹಿತಿ ಇದೆ. ಹಾಗಾದರೆ ಆ್ಯಪ್ ಯಾವ ಉದ್ದೇಶವನ್ನು ಹೊಂದಿದೆ? ಎಲ್ಲ ಡೀಟೇಲ್ಸನ್ನು ಗಮನಿಸಬೇಕು. ಭಾರತದ ಎಲ್ಲ ಹೊಸ ಮತ್ತು ಆಮದು ಮಾಡಿಕೊಂಡ ಮೊಬೈಲ್ ಫೋನ್ಗಳಲ್ಲಿ ಸಂಚಾರ ಸಾಥಿ ಅಪ್ಲಿಕೇಶನ್ ಕಡ್ಡಾಯ. ಈ ಅಪ್ಲಿಕೇಶನನ್ನು ದೂರ ಸಂಪರ್ಕ ಇಲಾಖೆ ಭಾರತದಲ್ಲಿ ಮೊಬೈಲ್ ಬಳಕೆದಾರರಿಗೆ ಭದ್ರತೆ ಮತ್ತು ಜಾಗೃತಿ ವೇದಿಕೆಯಾಗಿ ಅಭಿವೃದ್ಧಿಪಡಿಸಿದೆ. ಸಂಚಾರ್ ಸಾಥಿ ಸಾರ್ವಜನಿಕ ಬಳಕೆಗಾಗಿ ಮೊಬೈಲ್ ಅಪ್ಲಿಕೇಶನ್ ವೆಬ್ ಪೋರ್ಟಲ್ ಆಗಿ ಲಭ್ಯವಿರುವಂತಹ ಭದ್ರತಾ ಮತ್ತು ಜಾಗೃತಿ ವೇದಿಕೆಯಾಗಿದೆ ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. RBI ಇತ್ತೀಚೆಗೆ ಕೆಳಗಿನ ಯಾವ ಬ್ಯಾಂಕುಗಳನ್ನು ಭಾರತದ ಅತ್ಯಂತ ಸುರಕ್ಷಿತ ಬ್ಯಾಂಕುಗಳೆಂದು ಹೆಸರಿಸಿದೆ? ಸರಿಯಾದಂಥ ಉತ್ತರ SBI, HDFC ಬ್ಯಾಂಕ್, ICICI ಬ್ಯಾಂಕ್. ಈ ಮೂರು ಬ್ಯಾಂಕುಗಳನ್ನು RBI ಇದೀಗ ಭಾರತದ ಅತ್ಯಂತ ಸುರಕ್ಷಿತ ಬ್ಯಾಂಕುಗಳು ಎಂದು ವರ್ಗೀಕರಿಸಿದೆ. ನೋಡಿ, RBI ಐಡೆಂಟಿಫೈಸ್ SBI, HDFC ಬ್ಯಾಂಕ್, ICICI ಬ್ಯಾಂಕ್ ಆ್ಯಸ್ ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಇನ್ 2025 ಲಿಸ್ಟ್. ಓಕೆ, ಸೊ ಅತ್ಯಂತ ಸುರಕ್ಷಿತ ಬ್ಯಾಂಕುಗಳು ಎಂಬತಕ್ಕಂಥ ಮಾಹಿತಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿದೆ. ನೋಡಿ, ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಓಕೆ, ಸೊ ಈ ಬ್ಯಾಂಕುಗಳು ಅತ್ಯಂತ ಸುರಕ್ಷಿತ ಅಂತ ಹೇಳಿದೆ. ಹಾಗಾದರೆ ಇವೆಲ್ಲವೂ DSIB ವರ್ಗೀಕರಣ ಮತ್ತು ಅದರ ಮಹತ್ವದ ಅದರಲ್ಲಿ ಹೆಸರು ಮಾಡಿವೆ ಇದು. ಹಾಗಾದರೆ ಏನಿದು DSIB ವರ್ಗೀಕರಣ? ನೋಡಿ, DSIBಗಳೆಂದು ವರ್ಗೀಕರಿಸಲಾಗಿರತಕ್ಕಂಥ ಬ್ಯಾಂಕುಗಳನ್ನು ಭಾರತದ ಹಣಕಾಸು ವ್ಯವಸ್ಥೆಯ ಕಾರ್ಯನಿರ್ವಹಣೆಗೆ ಅತ್ಯಗತ್ಯವೆಂದು ಪರಿಗಣಿಸಲಾಗುತ್ತದೆ. ಯಾಕಂದರೆ ಅವುಗಳ ವೈಫಲ್ಯವು ತೀವ್ರ ಮಾರುಕಟ್ಟೆ ಅಸ್ಥಿರತೆಗೆ ಕಾರಣವಾಗುತ್ತದೆ. ಗಮನಿಸಬಹುದು, DSIBಗಳೆಂದು ವರ್ಗೀಕರಿಸಲಾಗಿರತಕ್ಕಂಥ ಬ್ಯಾಂಕುಗಳು ಭಾರತದ ಹಣಕಾಸು ವ್ಯವಸ್ಥೆಯ ಕಾರ್ಯನಿರ್ವಹಣೆಗೆ ಅತ್ಯಗತ್ಯ. ಅವು DSIB ವರ್ಗೀಕರಿಸಲಾಗಿರತಕ್ಕಂಥ ಬ್ಯಾಂಕುಗಳು ಅವು ಏನು ಮಾಡ್ತವೆ? ಭಾರತದ ಹಣಕಾಸು ವ್ಯವಸ್ಥೆಗೆ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತವೆ. ಅವು ಏನಾದರೂ ವೈಫಲ್ಯ ಆಗಿಬಿಟ್ರೆ ಅಥವಾ ಅವು ಕಳಪೆಯಾಗಿ ನಿಷ್ಕ್ರಿಯ ಅಥವಾ ಅವು ಏನಾದರೂ ಕೆಳಗೆ ಹೋಗ್ಬಿಟ್ರೆ ಹಣಕಾಸಿನ ವ್ಯವಸ್ಥೆಯ ಮಾರುಕಟ್ಟೆ ಅಸ್ಥಿರತೆಗೆ ಕಾರಣವಾಗುತ್ತದೆ. ಇದರಿಂದಾಗಿ ನಿಯಂತ್ರಕರು ಹೆಚ್ಚಿನ ಮೇಲ್ವಿಚಾರಣೆ, ಬಂಡವಾಳದ ಅವಶ್ಯಕತೆಗಳನ್ನು ವಿಧಿಸಬೇಕಾಗುತ್ತದೆ. ಆದರೆ SBI, HDFC ಬ್ಯಾಂಕ್, ICICI ಬ್ಯಾಂಕುಗಳು ತಮ್ಮ DSIB ಸ್ಥಾನಮಾನವನ್ನು ಉಳಿಸಿಕೊಂಡಿವೆ. ಆ ಕಾರಣಕ್ಕಾಗಿ ಗಾತ್ರ, ವ್ಯಾಪ್ತಿ, ಪರಸ್ಪರ ಸಂಬಂಧದಲ್ಲಿ ಅವುಗಳ ಪ್ರಾಬಲ್ಯವನ್ನು ಒತ್ತಿ ಹೇಳುತ್ತವೆ ಇವು. ಸದ್ಯ SBI ಬಜೆಟ್ ನೋಡಿ 4 ಇದೆ, ಎಷ್ಟಂದರೆ 0.80 CET1 ಇದೆ. ಓಕೆ, ಇನ್ನು HDFC ಬ್ಯಾಂಕ್ ಒಂದು ಬಕೆಟ್ 2 ಇರ್ತಕ್ಕಂಥದ್ದು. ಓಕೆ, 0.40% ಇದೆ. ಇನ್ನು ICICI ಬ್ಯಾಂಕ್ ಬಕೆಟ್ ಏನಿದೆ 1 ಇದೆ, 0.20% ಅಷ್ಟಿದೆ. ಓಕೆ, ಸೊ ಎಲ್ಲವೂ ಕೂಡ ನೆನಪಿರಲಿ. ಇದರ ಜೊತೆಗೆ ಬಾಸೆಲ್ 3 ನಿಯಮ, ಬಾಸೆಲ್ ಒಪ್ಪಂದ, ಇದರ ಹಣಕಾಸು ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಒಪ್ಪಂದ ಇದು. ಇದರ ಅಡಿಯಲ್ಲಿ ಪರಿಷ್ಕೃತ ಬಂಡವಾಳ ಮಾನದಂಡಗಳು ಏಪ್ರಿಲ್ 1, 2027ರಿಂದ ಜಾರಿಗೆ ಬರ್ತಾ ಇದ್ದಾವೆ. ಇದು ಕೂಡ ನೆನಪಿರಲಿ. ನೆಕ್ಸ್ಟು 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಸಚಿವಾಲಯವು ಇನ್ಕ್ರೆಡಿಬಲ್ ಇಂಡಿಯಾ 2.0 ಉಪಕ್ರಮವನ್ನು ಪ್ರಾರಂಭಿಸಿದೆ? ನೋಡಿ, ಇನ್ಕ್ರೆಡಿಬಲ್ ಇಂಡಿಯಾ 2.0 ಇನಿಷಿಯೇಟಿವ್. ಪ್ರವಾಸೋದ್ಯಮ ಸಚಿವಾಲಯ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಮಿನಿಸ್ಟ್ರಿ ಆಫ್ ಟೂರಿಸಂ ಇನ್ಕ್ರೆಡಿಬಲ್ ಇಂಡಿಯಾ 2.0 ಇನಿಷಿಯೇಟಿವನ್ನು ಪ್ರಾರಂಭಿಸಿದೆ. ಸೊ ಇಂಗ್ಲೀಷಲ್ಲಿ ನೋಡಿಕೊಳ್ಳೋರು ನೋಡಿಕೊಳ್ಳಿ, ತೋರಿಸ್ತಾ ಇದ್ದೀನಿ. ಓಕೆ, ಪ್ರಮುಖ ಜಾಗತಿಕ ಮಾರುಕಟ್ಟೆಗಳಲ್ಲಿ ಭಾರತಕ್ಕೆ ಹೆಚ್ಚಿನ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಆಕರ್ಷಿಸುವ ಉದ್ದೇಶದಿಂದಾಗಿ ಭಾರತದ ಪ್ರವಾಸೋದ್ಯಮ ಸಚಿವಾಲಯ ಈ ಇನ್ಕ್ರೆಡಿಬಲ್ ಇಂಡಿಯಾ 2.0 ಅಭಿಯಾನವನ್ನು ಪ್ರಾರಂಭಿಸಿದೆ. ನೋಡಿ, ಇನ್ಕ್ರೆಡಿಬಲ್ ಇಂಡಿಯಾ 2.0 ಅಭಿಯಾನದ ಉದ್ದೇಶವೇನು ಅಂದರೆ ಭಾರತದ ಪ್ರವಾಸೋದ್ಯಮ ವಲಯವನ್ನು ಅಭಿವೃದ್ಧಿಪಡಿಸುವುದು ಅಥವಾ ಉತ್ತೇಜನ ಮಾಡುವುದು. ಈ ಮೂಲಕ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಭಾರತಕ್ಕೆ ಸೆಳೆಯುವಂತಹ ಒಂದು ಪ್ರಮುಖ ಯೋಜನೆ ಇದು. ಕೇಂದ್ರೀಕೃತ ಪ್ರಚಾರದ ಮೂಲಕ
ಭಾರತಕ್ಕೆ ಹೆಚ್ಚಿನ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಆಕರ್ಷಿಸುವ ಗುರಿಯನ್ನು ಈ ಅಭಿಯಾನ ಹೊಂದಿದೆ. 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಚೇರಿಯ ಹೆಸರನ್ನು ಕೆಳಗಿನ ಯಾವ ಹೆಸರಿನೊಂದಿಗೆ ಬದಲಾವಣೆ ಮಾಡಿದೆ? ಸೇವಾ ತೀರ್ಥ. ನೋಡಿ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಈ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಂತ ಕೇಳಿರ್ಬೋದು, PMO ಅಂತ ಕರೀತಾರೆ ಇದನ್ನು, ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ಪ್ರಧಾನಮಂತ್ರಿ ಕಚೇರಿಯನ್ನು ಇದೀಗ ಸೇವಾ ತೀರ್ಥ ಅಂತಕ್ಕಂಥ ಹೆಸರಿನೊಂದಿಗೆ ಮರುನಾಮಕರಣ ಮಾಡಲಾಗಿದೆ. ಓಕೆ, ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ರಾಜಭವನವನ್ನು ಬದಲಾವಣೆ ಮಾಡಿದ್ದಾಯಿತು. ಈಗ ಪ್ರಧಾನಮಂತ್ರಿಯ ಕಚೇರಿ ಹೆಸರು ಬದಲಾವಣೆಯಾಗಿದೆ. ನೋಡಿ, ಸೇವಾ ತೀರ್ಥ ಎಂದು ಮರುನಾಮಕರಣ ಮಾಡಲಾಗಿದೆ. ಓಕೆ, ಸೊ ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಇತ್ತು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನೋಡಿ. ಪ್ರಧಾನಮಂತ್ರಿ ಕಚೇರಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಹೆಸರನ್ನು ಇನ್ನು ಮುಂದೆ ಸೇವಾ ತೀರ್ಥ ಎಂದು ಕರೆಯಲಾಗುತ್ತದೆ. ಇದರ ಜೊತೆಗೆ ಆಲ್ರೆಡಿ ಕೇಂದ್ರ ಸಚಿವಾಲಯ ಈ ಹೆಸರನ್ನು ಕರ್ತವ್ಯ ಭವನ ಎಂದು ಬದಲಾಯಿಸಲಾಗಿದೆ. ನೋಡಿ, ಕೇಂದ್ರ ಸಚಿವಾಲಯದ ಹೆಸರು ಕರ್ತವ್ಯ ಭವನ ಅಂತ ಹೆಸರಿಸಲಾಗಿದೆ. ಇದನ್ನು ಕೂಡ ಗಮನಿಸಬೇಕು. ನೋಡಿ, ಕೇಂದ್ರ ಸಚಿವಾಲಯದ ಹೆಸರನ್ನು ಕರ್ತವ್ಯ ಭವನ ಎಂದು ಹೆಸರಿಸಲಾಗಿದೆ. ಓಕೆ, ಸೊ ಇದರ ಜೊತೆಗೆ ಈ ಬದಲಾವಣೆ ಜೊತೆಗೆ ಕೇಂದ್ರ ಸರ್ಕಾರ ದೇಶದಾದ್ಯಂತ ರಾಜಭವನ ಏನಿದೆ, ಸೊ ಈ ರಾಜಭವನಗಳನ್ನು ಈಗ ಲೋಕಭವನಗಳು ಅಂತ ಮಾಡಲಾಗಿದೆ. ಗಮನಿಸಬಹುದು, ಕೇಂದ್ರ ಸಚಿವಾಲಯ ಕರ್ತವ್ಯ ಭವನವಾಗಿದೆ, ರಾಜಭವನ ಹೋಗಿ ಲೋಕಭವನಗಳು ಅಂತ ಆಗಿದೆ. ಸೊ ಈ ಹಿಂದೆ ದೆಹಲಿಯ ರಾಜಪಥವನ್ನು ಕರ್ತವ್ಯ ಪಥ ಅಂತ ಹೆಸರಿಸಲಾಗಿತ್ತು. ಯಾಕೆ? ವಸಾಹತುಶಾಹಿಯ ಆಳ್ವಿಕೆಯ ಹೆಸರುಗಳನ್ನು ಭಾರತದಲ್ಲಿ ಅಳಿಸಿ ಹಾಕುವ ಉದ್ದೇಶವನ್ನು ಹೊಂದಿದೆ. ವಸಾಹತುಶಾಹಿ ಅಂದರೆ ಬ್ರಿಟಿಷರ ಕಾಲದಲ್ಲಿ ಒಂದು ನಾಮಕರಣವಾಗಿದ್ದಂತಹ ಹೆಸರುಗಳಿವು. ಸೊ ಬ್ರಿಟಿಷರ ಕಾಲದ ಹೆಸರುಗಳನ್ನು ಎಲ್ಲವನ್ನು ತೊಡೆದು ಹಾಕಿ ಭಾರತದ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಹೆಸರುಗಳನ್ನು ಇಲ್ಲಿ ನಾಮಕರಣ ಮಾಡಲಾಗ್ತಾ ಇದೆ. ದೆಹಲಿಯ ರಾಜಪಥವನ್ನು ಕರ್ತವ್ಯ ಪಥ ಎಂದು ಮರುನಾಮಕರಣ ಮಾಡಲಾಗಿದೆ. ಇದರ ಜೊತೆಗೆ ನೋಡಿ, ಪ್ರಧಾನಮಂತ್ರಿಗಳ ನಿವಾಸ ಏನಿದೆ ಇದನ್ನು ಲೋಕ ಕಲ್ಯಾಣ ಮಾರ್ಗ ಎಂದು ಕರೆಯಲಾಗ್ತಾ ಇದೆ. ಲೋಕ ಕಲ್ಯಾಣ ಮಾರ್ಗ ನೋಡಿ, ಪ್ರಧಾನಮಂತ್ರಿಗಳ ನಿವಾಸ. ಓಕೆ, ಸೊ ಇದನ್ನು ಲೋಕ ಕಲ್ಯಾಣ ಮಾರ್ಗ ಎಂದು ಕರೆಯಲಾಗ್ತಾ ಇದೆ. ಗೃಹ ಸಚಿವಾಲಯದ ನಿರ್ದೇಶನವನ್ನು ಅನುಸರಿಸಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಕಚೇರಿಗಳಿಗೆ ರಾಜ್ ಪದವನ್ನು ತೆಗೆದುಹಾಕಲು ಪ್ರಾರಂಭಿಸಿದವೆ. ಆಲ್ರೆಡಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಉತ್ತರಾಖಂಡ, ಒಡಿಶಾ, ಗುಜರಾತ್, ತ್ರಿಪುರಗಳು ರಾಜಭವನವನ್ನು ಲೋಕಭವನ ಎಂದು ಮರುನಾಮಕರಣ ಮಾಡಿವೆ. ಲಡಾಖ್ ರಾಜಭವನವನ್ನು ಲೋಕ ನಿವಾಸ ಎಂದು ಬದಲಾವಣೆ ಮಾಡಿದೆ. ಓಕೆ, ಲೋಕ ನಿವಾಸ್ ಅಂತ ಮಾಡಿದೆ. ನೋಡಿ, ಇಲ್ಲಿ ಗಮನಿಸಬೇಕು, ಲೋಕ ಭವನ ಹೋಗಿ ಲೋಕ ನಿವಾಸ್ ಅಂತ ಮಾಡಿದೆ. ಓಕೆ, ಇದನ್ನು ಕೂಡ ನೀವು ಗಮನಿಸಬೇಕು. ಲಡಾಖ್ ತಮ್ಮ ರಾಜಭವನವನ್ನು ಲೋಕ ನಿವಾಸ್ ಎಂದು ಹೆಸರಿಸಿದೆ. ಓಕೆ, ನೆಕ್ಸ್ಟ್ 10ನೇ ಒಂದು ಮಾಹಿತಿಯನ್ನು ಗಮನಿಸಬಹುದು ನೀವು. ವಿಶ್ವಸಂಸ್ಥೆಯು 1992ರಿಂದ ಪ್ರತಿ ವರ್ಷ ಡಿಸೆಂಬರ್ 3 ವಿಕಲಾಂಗ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 11ನೇ ಪ್ರಮುಖ ಮಾಹಿತಿ ನೋಡಿ. ಕ್ರಾಂತಿಕಾರಿ ಖುದಿರಾಮ್ ಬೋಸ್ ರವರು 1889 ಡಿಸೆಂಬರ್ 3ನೇ ತಾರೀಕಿನಂದು ಪಶ್ಚಿಮ ಬಂಗಾಳದಲ್ಲಿ ಜನಿಸ್ತಾರೆ. ಡಿಸೆಂಬರ್ 3 ಕ್ರಾಂತಿಕಾರಿ ಮತ್ತು ಭಾರತದ ಸಶಸ್ತ್ರ ಕ್ರಾಂತಿಗಳ ಪಿತಾಮಹ ಅಂತ ಕರಿತೇವೆ ಖುದಿರಾಮ್ ಬೋಸ್ ರವರನ್ನು. ಇವರು ಡಿಸೆಂಬರ್ 3 ಅವರ ಹುಟ್ಟಿದ ಜನ್ಮದಿನವಾಗಿದೆ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ, ಇದು ಕೂಡ ನೆನಪಿರಲಿ. ಸಣ್ಣ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದಂತಹ ಇವರು ಕ್ರಾಂತಿಕಾರಿ ಹೋರಾಟದಲ್ಲಿ ತೊಡಗಿಕೊಳ್ತಾರೆ. ಬ್ರಿಟಿಷ್ ಅಧಿಕಾರಿ ಕಿಂಗ್ಸ್ ಫೋರ್ಡ್ ಎಂಬ ಬ್ರಿಟಿಷ್ ಅಧಿಕಾರಿಯ ಒಂದು ಕೊಲೆಯತ್ನ ಇವರು ಮಾಡ್ತಾರೆ. ಬಂಧನಕ್ಕೊಳಗಾಗಿ ಖುದಿರಾಮ್ ಬೋಸ್ ರವರು ತಮ್ಮ ಕೇವಲ 18ನೇ ವಯಸ್ಸಿನಲ್ಲಿ ನೇಣುಗಂಬ ಏರ್ತಾರೆ. ಸೊ ಹೀಗೆ ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ನೇಣುಗಂಬ ಏರಿದಂತಹ ಏಕೈಕ ವ್ಯಕ್ತಿ ಅಂದರೆ ಅದು ಖುದಿರಾಮ್ ಬೋಸ್. ಇದು ಕೂಡ ನಿಮಗೆ ನೆನಪಿರಲಿ. ನೆಕ್ಸ್ಟ್ 12ನೇ ಕ್ವಶನ್ ಗಮನಿಸಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಕೂಡ ಡಿಸೆಂಬರ್ 3 1884 ಬಿಹಾರದಲ್ಲಿ ಜನಿಸ್ತಾರೆ. ಅವರು ಭಾರತದ
ಮೊಟ್ಟ ಮೊದಲ ರಾಷ್ಟ್ರಪತಿಯಾಗಿ ಜನವರಿ 26, 1950ರಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ ಮೂಲಕ ಅವರು 1950ರಿಂದ 1962ರವರೆಗೆ ಅಂದರೆ 12 ವರ್ಷಗಳ ಕಾಲ ಭಾರತದ ಪ್ರಪ್ರಥಮ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸ್ತಾರೆ. ಜೊತೆಗೆ ಸತತವಾಗಿ 2 ಅವಧಿಗೆ ಮರು ಆಯ್ಕೆಯಾದ ಭಾರತದ ಏಕೈಕ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆ ಕೂಡ ಇವರ ಹೆಸರಿನಲ್ಲಿದೆ. 1962ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಓಕೆ, ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ. ಒಂದನೇ ಕ್ವಶನ್ ನೋಡಿ, ಎಕ್ವೆರಿನ್ 2025 ವ್ಯಾಯಾಮದ 14ನೇ ಆವೃತ್ತಿಯು ಯಾವ ಸ್ಥಳದಲ್ಲಿ ನಡೆಯಲಿದೆ? ಎರಡನೇದಾಗಿ, ಗ್ಲೋಬಲ್ ಎನರ್ಜಿ ಲೀಡರ್ಶಿಪ್ ಸಮಿಟ್ 2025ರ ಥೀಮ್ ಏನು? ಸೊ ಇವೆರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.